ನಮ್ಮ ಹಟ್ಟಿದ್ದು ರಾಜ, ಹೆಸರು ರಾಜ ಒಂದು. ಇವ ರಾಜನಾಗಿ ನೋಡಿದ್ರೆ ಇದರ ಅರ್ಧ ಆನೆದು ತಾಕತ್ತಿದೆ ಇದಕ್ಕೆ. ನಮ್ಮಲ್ಲಿರುವ ಎಲ್ಲ ಕೋಣಗಳಿಗೆ ಹೆಮ್ಮೆ ಇದೆ ನನಗೆ. ಇವ ಕೋಣಗಳ ಎದುರಿಗೆ ಹೋಗ್ಬೇಕಿದ್ರೆ ಅಷ್ಟು ಗಟ್ಟಿ ಗುಂಡಿಗೆ ಬೇಕು. ಈ ಚಾಂಪಿಯನ್ಶಿಪ್ ಜರ್ನಿಯ ಈ 3 ವರ್ಷದಲ್ಲಿ ಈ ಒಂದು ಪಾತ್ರ ತುಂಬಾ ಇದೆ. ಕುಟ್ಟಿ ಇದರ ಮೇಲೆ ಬಿದ್ದು ಓಡ್ತಾನೆ. ಹಟ್ಟಿಯಲ್ಲಿ ಜೋರು, ಕಂಬಳದಲ್ಲಿ ಜೋರು. ಹಿಡ್ಕೊಳ್ಳಿಕ್ಕೆ ಒಂದು 7-8 ಜನ ಬೇಕು. ಹಟ್ಟಿಯಿಂದ ಹೊರಗೆ ಬಿಡ್ಲಿಕ್ಕೂ 4 ಜನ ಬೇಕು. ಇಷ್ಟು ಉದ್ದ ಕೋಡಿನ ಕೋಣ ಕಂಬಳದಲ್ಲಿ ಇಲ್ಲ. ಮೊದಲಿತ್ತು ಕೋಣಗಳಿಗೆ ತಾಳಮೇಳ ಆದ್ರೆ ಮಾತ್ರ ಸ್ಪೀಡ್ ಆಗೋದು. ನಾವು ಟೈಮಲ್ಲಿ ಊಟ ಮಾಡದಿದ್ರು ನಾವು ಕೋಣಗಳಿಗೆ ಟೈಮಲ್ಲಿ ಊಟ ಕೊಡ್ತೇವೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಇವತ್ತಿನ ಕಂಟೆಂಟಲ್ಲಿ ಕಂಬಳದ ಅಭಿಮಾನಿಗಳ ಬೇಡಿಕೆಯ ಮೇರೆಗೆ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಲಿಕ್ಕಿದ್ದಾನೆ. ಅದುವೇ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಹೇಳಿದರೆ, ನಂದಳಿಕೆ ಕಂಬಳ ಸಾಮ್ರಾಜ್ಯದ ರಾಜ ಹುಲಿ ಅಂದರೆ ರಾಜನ ಬಗ್ಗೆ ಹೇಳಲಿಕ್ಕಿದ್ದೇನೆ. ಕಂಬಳ ಅಂತ ಹೇಳುವಂಥದ್ದು ಕೇವಲ ಒಂದು ಕ್ರೀಡೆ ಮಾತ್ರ ಅಲ್ಲ, ಇದೊಂದು ಸಾಂಪ್ರದಾಯಿಕವಾಗಿರುವಂತಹ ಕೃಷಿಕರು ನಂಬಿ ಬಂದಿರುವಂತಹ ಒಂದು ಕಲೆ ಅಂತ ಹೇಳ್ಬೋದು. ಕಂಬಳದ ಉತ್ಸವದಲ್ಲಿ ಕಂಬಳದ ಗದ್ದೆಯಲ್ಲಿ ಓಡುವಂತಹ ಇಂತಹ ಬಲಿಷ್ಠವಾದ ಕೋಣಗಳು ಪ್ರಸಿದ್ಧವಾಗಿ ಖ್ಯಾತಿಯನ್ನ ಗಳಿಸುವಂಥದ್ದು ಅದರ ಸಾಹಸಿ ಪ್ರವೃತ್ತಿ ಮತ್ತು ಅದರ ಬಲಿಷ್ಠವಾದ ಓಟದಿಂದ. ನಮ್ಮ ಇವತ್ತಿನ ಲಾಗ್ನಲ್ಲಿ ನಾನು ಪರಿಚಯಿಸಲಿಕ್ಕಿರುವಂತಹ ರಾಜನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ರಾಜನಿಗೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ, ರಾಜ ಮುಂದೆ ನಿಂತಾಗ ಯಾರಿಗಾದರೂ ಕೂಡ ಹೆದರಿಕೆ ಆಗುವುದಂತೂ ಸತ್ಯ. ಅಷ್ಟು ಬಲಿಷ್ಠವಾದ ಕೋಣದ ಮುಂದೆ ನಿಲ್ಲುವಾಗ ಖಂಡಿತವಾಗಿ ಧೈರ್ಯ ಬೇಕೇ ಬೇಕು. ಹೀಗಿರುವಾಗ ನಂದಳಿಕೆಯ ಸಾಮ್ರಾಜ್ಯದಲ್ಲಿ ರಾಜನನ್ನು ಹೇಗೆ ಪೋಷಿಸ್ತಾರೆ, ಹಾಗೆ ಹೇಗೆ ಪಳಗಿಸ್ತಾರೆ ಎನ್ನುವ ಕ್ಯೂರಿಯಾಸಿಟಿ ರಾಜನ ಅಭಿಮಾನಿಗಳಿಗೆ ಮಾತ್ರವಲ್ಲ, ಕಂಬಳ ಗದ್ದೆಗೆ ಬರುವ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆಯಾಗಿರ್ತದೆ. ಬಹಳಷ್ಟು ಪ್ರೀತಿಯಿಂದ ಪೋಷಿಸ್ತಾ ಇರುವಂತಹ ಇಲ್ಲಿನ ಕೋಣಗಳ ಬಗ್ಗೆ ನಿಜವಾಗಿಯೂ ನಾವು ಹೆಮ್ಮೆ ಪಡಲೇಬೇಕು. ಅಷ್ಟು ಚಂದದ ಆರೈಕೆಯೊಂದಿಗೆ ಕೋಣಗಳನ್ನು ಪೋಷಿಸಿ ಪಳಗಿಸ್ತಾರೆ. ಬೇರೆಲ್ಲ ಕೋಣಗಳ ಹಾಗೆಯೇ ರಾಜನನ್ನು ಕೂಡ ಒಳ್ಳೆಯ ರೀತಿಯ ಆಹಾರ ಮತ್ತು ತಕ್ಕದಾದ ವ್ಯಾಯಾಮದೊಂದಿಗೆ ರಾಜನನ್ನ ಪೋಷಿಸ್ತಾರೆ. ಹಿಂದಿನ ಲಾಗ್ನಲ್ಲಿ ರಾಜನ ಬಗ್ಗೆಯೂ ಒಂದು ಲಾಗನ್ನ ಮಾಡಿ ಅಂತ ಹೇಳುವ ಒಂದು ಅಭಿಮಾನಿಯ ಬೇಡಿಕೆಯ ಮೇಲೆ ಈ ಒಂದು ಲಾಗನ್ನ ಮಾಡ್ತಾ ಇದ್ದೇನೆ. ಸೊ ರಾಜನ ಬಗ್ಗೆ ನಾನು ಕೇಳಿ ತಿಳ್ಕೊಳ್ಬೇಕಾದ್ರೆ ನಂದಳಿಕೆಯ ಶ್ರೀಕಾಂತ ಭಟ್ರು ರಾಜನ ಬಗ್ಗೆ ನಿಜವಾಗಿ ಹೆಮ್ಮೆಯ ವಿಚಾರಗಳನ್ನ ನನ್ನೊಂದಿಗೆ ಹಂಚಿಕೊಂಡ್ರು. ಶ್ರೀಕಾಂತ್ ಭಟ್ರೆ, ಈ ಒಂದು ಕೋಣಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವ ನಮ್ಮ ಹಟ್ಟಿದ್ದು ರಾಜ, ಹೆಸರು ರಾಜ ಒಂದು. ಇವ ರಾಜನಾಗಿ ಬಾರಿ ಜೋರಿನ ಕೋಣ. ಇಲ್ಲಿ ಹಟ್ಟಿಯಲ್ಲಿ ಜೋರು, ಕಂಬಳದಲ್ಲಿ ಜೋರು. ಕಂಬಳದಲ್ಲಿ ಅಂದ್ರೆ ಎಷ್ಟು ವರ್ಷಗಳಿಂದ ಕಂಬಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ರಾಜನನ್ನ? ಇದೊಂದು ನಾನು ತಂದು 4 ವರ್ಷ ಆಯ್ತು. ತಂದ ವರ್ಷ ಕಾಲು ನೋವು ಇದ್ದ ಕಾರಣ ಇವನಿಗೆ ಓಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಅದರ ನಂತರ 3 ವರ್ಷದಲ್ಲಿ ನಾವು ಓಡಿಸ್ತಾ ಇದ್ದೇವೆ. ಈ ನಮ್ಮ ಈ ಚಾಂಪಿಯನ್ಶಿಪ್ ಜರ್ನಿಯ ಈ 3 ವರ್ಷದಲ್ಲಿ ಈ ಒಂದು ಪಾತ್ರ ತುಂಬಾ ಇದೆ. ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ಇವನೇ ಚಾಂಪಿಯನ್ಶಿಪ್ ತೆಗೆದುಕೊಟ್ಟು ನಮಗೆ. ಜಾಸ್ತಿ ಮೆಡಲ್ ಮಾಡಿದ್ದು ಇವನೇ. ಈ ವರ್ಷ ಇವನಿಗೆ ಸರಿಯಾದ ಕೋಣ ಇಲ್ಲದ ಕಾರಣ ಸ್ವಲ್ಪ ಮೆಡಲ್ ಕಮ್ಮಿ ಆಯಿತು. ಆದರೂ ಮಾಡಿದ್ದಾನೆ, 1-2 ಮೆಡಲ್ ಮಾಡಿದ್ದಾನೆ. ಸ್ವಲ್ಪ ಕಮ್ಮಿ ಮೆಡಲ್ ಈ ಸರ್ತಿ. ಕಂಬಳದ ಕೂಟದಲ್ಲಿ ಭಾರಿ ಚಂದದ ಕೋಣ. ಮತ್ತೆ ಇದರ ಕೋಡು ಇಷ್ಟು ಉದ್ದ ಕೋಡಿನ ಕೋಣ ಕಂಬಳದಲ್ಲಿ ಇಲ್ಲ. ಮೊದಲಿತ್ತು. ಈಗ ಇವನ ಸಮಕಾಲೀನ ಕೋಣಗಳ ತುಲನೆ ಮಾಡುವಾಗ ಇಷ್ಟು ಚಂದದ ಕೋಣ ಕೂಟದಲ್ಲೇ ಇಲ್ಲ. ಅಂದ್ರೆ ಈಗ ಕೋಣಗಳನ್ನ ನೀವು ಇನ್ನೊಂದು ಜೋಡಿ ಖಂಡಿತವಾಗಿ ಬೇಕು ಕಂಬಳದಲ್ಲಿ ಓಡಿಸುವಾಗ. ಹಾಗಿರುವಾಗ ಯಾವ ಆಧಾರದ ಮೇಲೆ ಆ ಒಂದು ಸಮಕಾಲೀನ ಒಂದು ಕೋಣಗಳನ್ನ ತರ್ತೀರಾ ಅಂತ ಹೇಳ್ಬೋದಾ? ಅಂದ್ರೆ ನಮ್ಮಲ್ಲಿ ಇರುವ ಕೋಣಗಳಲ್ಲಿ ಕುಟ್ಟಿಯೊಟ್ಟಿಗೆ ಓಡ್ತಿದ್ದ ನಮ್ಮ ಚಾಂಪಿಯನ್ ಕುಟ್ಟಿಗೆ. ಈಗ ಏಜ್ ಆದ ಕಾರಣ ಇವನೊಟ್ಟಿಗೆ ಅವನಿಗೆ ಓಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದ ಅನ್ನೋ ಒಂದು ಉದ್ದೇಶದಿಂದ ಇವನಿಗೆ ನಾವು ಕಟ್ತಾ ಇಲ್ಲ. ಇವನು ಬಹಳ ಬಲಿಷ್ಠ ಕೋಣ ಇದು. ಇದು ನೋಡಿದ್ರೆ ಇದರ ಅರ್ಧ ಆನೆದು ತಾಕತ್ತಿದೆ ಇದಕ್ಕೆ. ಈಗ ನೀವು ನೋಡುವಾಗಲೇ ಗೊತ್ತಾಗ್ತದೆ, ಹಾಯ್ಲಿಕ್ಕೆ ಬರ್ತದೆ. ಇದು ಎಲ್ಲರಿಗೆ ಹಾಯುದೆ, ನಮ್ಗಿಂತ ಅಲ್ಲ. ಕೋಣ ಸಾಕುವರಿಂದ ಹಿಡಿದು ದನಿಗೆ ಎಲ್ಲರಿಗೂ ಹಾಯ್ತಾನೆ ಇರುದು. ಹಾಯುವ ಕೆಲಸ ಇದಕ್ಕೆ. ಆದ್ರೂ ಬಲಿಷ್ಠವಾಗಿ ಈಗ ಕೂಟದಲ್ಲಿ ಇನ್ನೊಂದು ಕೋಣ ನೋಡಿದ್ದೇನೆ, ಮಾತುಕತೆ ಆಗ್ತಾ ಉಂಟು. ಅವರು ಕೊಡ್ಲಿಕ್ಕೆ ಒಪ್ಪಿದ್ರೆ ಬರುವ ವರ್ಷ ಇನ್ನೊಂದು ಕೋಣ ಇವನಿಗಾಗಿ ನಾವು ತರ್ತಾ ಇದ್ದೇವೆ. ಅಂದ್ರೆ ಅದಕ್ಕೆ ಸರಿಯಾದ ಜೋಡಿ ಸಿಕ್ಕಿದ್ರೆ ಮಾತ್ರ ಅವುಗಳಿಗೂ ಕೂಡ ಒಂದು ಕೋಣ ಸಿಂಗಲ್ ಆಗಿ ಎಷ್ಟೇ ಓಡಿದ್ರು ಕೋಣಗಳಿಗೆ ತಾಳಮೇಳ ಆದ್ರೆ ಮಾತ್ರ ಸ್ಪೀಡ್ ಆಗೋದು ಕೋಣ. ಇಲ್ದಿದ್ರೆ ಸ್ಪೀಡ್ ಆಗುದಿಲ್ಲ. ಒಂದು ಕೋಣ ಹಿಂದೆ ಒಂದು ಕೋಣ ಮುಂದೆ ಆಗಿ ಎದ್ದರೆ ಕೂಡ ಸ್ಪೀಡ್ ಆಗುದಿಲ್ಲ ಅವಾಗ.
ಸೊ ರಾಜನ ಬಗ್ಗೆ ಕೂಡ ಮತ್ತಷ್ಟು ಹೆಮ್ಮೆ ಹೌದು, ನಿಮಗೆ. ಹೆಮ್ಮೆ ಇದೆ, ತುಂಬಾ ಇದೆ. ನಮ್ಮಲ್ಲಿರುವ ಎಲ್ಲಾ ಕೋಣಗಳಿಗೆ ಹೆಮ್ಮೆ ಇದೆ ನನಗೆ. ಹೌದು, ಖಂಡಿತವಾಗಿ. ಯಾಕಂದ್ರೆ ಎಲ್ಲಾ ಕೋಣ, ನಮ್ಮ ಹಟ್ಟಿಯಲ್ಲಿದ್ದ ಎಲ್ಲಾ ಕೋಣಗಳು ಒಂದು 50ಕ್ಕಿಂತ ಜಾಸ್ತಿ ಮೆಡಲ್ ಮಾಡಿದ ಕೋಣಗಳೇ ಇದ್ದಾವೆ ಇಲ್ಲಿ. ಹೌದು. ಅಂದ್ರೆ ನಿಮ್ಮ ಆರೈಕೆ ಕೂಡ ಹಾಗೆ ಇದೆ, ಅವುಗಳ ಪ್ರೀತಿ, ಅವುಗಳಿಗೆ ಪ್ರೀತಿ ವಿಶ್ವಾಸ ಅದು ನಾವು ಕೂಡ ಟೈಮಲ್ಲಿ ಊಟ ಮಾಡದಿದ್ರು ನಾವು ಕೋಣಗಳಿಗೆ ಟೈಮಲ್ಲಿ ಊಟ ಕೊಡ್ತೇವೆ, ಎಕ್ಸರ್ಸೈಸ್ ಕೊಡ್ತೇವೆ. ಖಂಡಿತವಾಗಿ. ಅದನ್ನ ನಾನು ಇವಾಗಲೇ ನಮ್ಮ ವೀಕ್ಷಕರಿಗೆ ತೋರಿಸಿದ್ದೇನೆ ಕೂಡ. ಒಂದು ನಿಮ್ಮ ಯುವಕರ ಒಂದು ತಂಡ ಏನಿದೆ ಅದು ಕೂಡ ಅಷ್ಟೇ ಒಂದು ಕಷ್ಟವನ್ನ ಪಟ್ಟು ಕಷ್ಟ ಶ್ರಮದ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇಷ್ಟು ಹಾಯುವ ಕೋಣಗಳ ಎದುರಿಗೆ ಹೋಗ್ಬೇಕಿದ್ರೆ ಅಷ್ಟು ಗಟ್ಟಿ ಗುಂಡಿಗೆ ಬೇಕು. ಯಾಕಂತ ಹೇಳಿದ್ರೆ ಹೆದರೆದ್ರೆ ಹೋದ್ರೆ ಇವಳು ಹಾಯ್ತದೆ ತುಂಬಾ. ಹಾಗೆ ಇದು ಹಾಯ್ತದೆ ಅಂತ ಹೇಳಿ ಇವಳಿಗೆ ಇದು ಕೊಡುವ ಎಕ್ಸಸೈಸ್ ಅನ್ನು ಯಾರು ನಾವು ಕಮ್ಮಿ ಮಾಡುದಿಲ್ಲ. ಹೂಡುವಾಗ ಹೂಡ್ತೇವೆ, ಎಕ್ಸಸೈಸ್ ಸ್ವಿಮ್ಮಿಂಗ್ ಮಾಡಿಸ್ತೇವೆ, ವಾಕಿಂಗ್ ಮಾಡಿಸ್ತೇವೆ, ಎಲ್ಲ ಮಾಡಿಸ್ತೇವೆ. ಹಾಯ್ತದೆ ಅಂತ ಹೇಳಿ ನಾವು ಇದಕ್ಕೆ ಎಕ್ಸಸೈಸ್ ಕಮ್ಮಿ ಕೊಡುದಿಲ್ಲ. ಆದ ಕಾರಣ ಇದು ಇಷ್ಟು ಬಲಿಷ್ಠವಾಗಿದೆ ಇನ್ನು. ಹೌದು. ಕೋಣ ಇದರ ಕೋಡು ನೋಡಿ ಸ್ವಲ್ಪ ಹತ್ತಿರ ಹೋಗಿ ಓಡುದಿಲ್ಲ, ದೂರದಿಂದ ಓಡುವ ಕಾರಣಕ್ಕೆ ರೇಸ್ ಆಗ್ತಾ ಇಲ್ಲ. ಈಗ ನಮ್ಮ ಕುಟ್ಟಿ ಇದರ ಮೇಲೆ ಬಿದ್ದು ಓಡ್ತಾನೆ. ಆದ್ರೆ ಅವನಿಗೆ ಈಗ ಏಜ್ ಆದ ಕಾರಣ ಇವನೊಟ್ಟಿಗೆ ಓಡ್ಲಿಕ್ಕೆ ಆಗುದಿಲ್ಲ ಫಿನಿಶಿಂಗ್ ಅಲ್ಲೆಲ್ಲ. ನೆಕ್ಸ್ಟ್ ಡೇ ಕಂಬಳ ಈಗ 24 ಗಂಟೆಯಲ್ಲಿ ಮುಗಿಯುವ ಕಂಬಳ 40-45 ಗಂಟೆ ಆಗುವ ಕಾರಣ ಅದು 2ನೇ ದಿನನೂ ಕಂಬಳ ತುಂಬಾ ಉಳಿದಿರ್ತದೆ. ಅವಾಗ ಸೆಕೆಂಡ್ ಹಾಫ್ ಅಲ್ಲಿ ಓಡ್ಲಿಕ್ಕೆ ಕುಟ್ಟಿಗೆ ಇವನೊಟ್ಟಿಗೆ ಕಷ್ಟ ಆಗ್ತದೆ. ಅದಕ್ಕಾಗಿ ಅವನಿಗೆ ಕಟ್ಟುವುದಿಲ್ಲ ಈಗ. ಹೋದ ಸೀಸನ್ ಅಲ್ಲಿ 1-2 ನೇಗಿಲ್ನಲ್ಲಿ ಮೆಡಲ್ ಮಾಡಿದ. ಅದಕ್ಕಿಂತ ಮುಂಚೆನೂ ಇವನೊಟ್ಟಿಗೆ ಕುಟ್ಟಿ ಮೆಡಲ್ ಮಾಡಿದ. ಎಷ್ಟು ಬಲಿಷ್ಠವಾಗಿರುವ ಕೋಣಕ್ಕೆ ನಾವೀಗ ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಯುವಕರು ಸಾಧಾರಣ ಇದನ್ನು ಹಿಡ್ಕೊಳ್ಳಿಕ್ಕೆ ಒಂದು 7-8 ಜನ ಬೇಕಾಗ್ತದೆ. ಈಗ ಹಟ್ಟಿಯಿಂದ ಹೊರಗೆ ಬಿಡ್ಲಿಕ್ಕೂ 4 ಜನ ಬೇಕು ಇದಕ್ಕೆ, ಇಲ್ಲದ್ರೆ ಕೇಳುವುದಿಲ್ಲ. ಮತ್ತೆ ತುಂಬಾ ಜನರನ್ನು ನೋಡಿದ್ರು ಸ್ವಲ್ಪ ಕಂಬಳಕ್ಕೆ ಹೊರಡುದು ಅಂತ ಹೇಳಿ ಈಗ ನಮ್ಮನ್ನೆಲ್ಲ ನೋಡಿ ಸ್ವಲ್ಪ ಎಗ್ರೆಸಿವ್ ಕಾರಣ ಅಂತ ಹೇಳಿದ್ರೆ ಈಗ ನಮ್ಮನ್ನೆಲ್ಲ ನೋಡಿ ನಾವು ಕಂಬಳಕ್ಕೆ ಹೊರಡ್ತೇವೆ ಅನ್ನೋ ಒಂದು ಅವನಿಗೆ ಮನಸ್ಸಿಗೆ ಬಂದಿರಬೇಕು. ಅದಕ್ಕೆ ಇಷ್ಟು ಎಗ್ರೆಸಿವ್, ಇಲ್ಲದ್ರೆ ಇಷ್ಟು ಕಾಮ್ ಆಗಿರ್ತಾನೆ, ಇಷ್ಟು ಎಗ್ರೆಸಿವ್ ಆಗಿರುವುದಿಲ್ಲ. ಅಂದ್ರೆ ತನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳುವ ಒಂದು ಮನಸ್ಥಿತಿ. ಕೋಣಗಳಿಗೂ ಕೂಡ ಮೆಡಲ್ ಸಿಗುವಂಥದ್ದು ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ರೀತಿಯ ಒಂದು ಅದಕ್ಕೆ ಟ್ರೈನಿಂಗ್ ಮಾಡಿರಬೇಕಾಗ್ತದೆ. ಸೊ ಟ್ರೈನಿಂಗ್ನ ಬಗ್ಗೆ ಏನು ಹೇಳ್ತೀರಾ ನೀವು? ಅಂದರೆ ಇಷ್ಟು ಈಗ ವರ್ಷದಲ್ಲಿ ಒಂದು 4-5 ತಿಂಗಳು ಕಂಬಳ ನಡಿಬೋದು, ಉಳಿದ ತಿಂಗಳೆಲ್ಲ ಕಂಬಳ ನಡೆಯುವುದಿಲ್ಲ. ಹಾಗಿರುವಾಗ ಕಂಬಳದಲ್ಲೇ ಮೆಡಲ್ ಮಾಡಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಅಂತ ಹೇಳುವಂಥದ್ದು ಬೇಕಾಗ್ತದೆ. ಸೊ ಇದು ಯಾವ ರೀತಿಯಲ್ಲಿ ನಡೀತದೆ? ನಾವು ಫುಲ್ಲು ಈಗ ಮಳೆಗಾಲದಲ್ಲಿ ಫುಲ್ಲು ಸಾಕ್ತೇವೆ. ಅದನ್ನು ಸಾಕಿದ ಮೇಲೆ ಗದ್ದೆ ಉಳಿದು ಮತ್ತೆ ಟ್ರೈನಿಂಗ್ಗೆ ಮಿಯರಿಗೆ ಕೊಂಡೋಗ್ತೇವೆ ನಾವು, ಟ್ರಯಲಿಗೆ. ಹಾಗೆ ಅಲ್ಲೆಲ್ಲ ಓಡಿಸಿ ಮತ್ತೆ ಟ್ರೈನಿಂಗ್ ಆದಮೇಲೆ ಮತ್ತೆ ಕಂಬಳಕ್ಕೆ ಕರ್ಕೊಂಡು ಹೋಗ್ತೇವೆ. ಮತ್ತೆ ಇಲ್ಲಿ ಸ್ವಿಮ್ಮಿಂಗ್, ಆಮೇಲೆ ಗದ್ದೆ ಎಲ್ಲ ಉಳ್ತೇವಲ್ಲ ಅದರಲ್ಲೆಲ್ಲ ಫುಲ್ಲು ಟ್ರೈನಿಂಗ್ ಆಗ್ತದೆ. ಅದಕ್ಕೆ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ. ಹೌದು. ಅಂದರೆ ಮನುಷ್ಯರು ಯಾವ ರೀತಿಯಲ್ಲಿ ಒಂದು ಫಿಟ್ನೆಸ್ ಅನ್ನ ಪಡ್ಕೊಳ್ತಾರೆ, ಕೋಣಗಳಿಗೂ ಕೂಡ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಸೇಮ್ ಹಾಗೆ ಬೇಕಾಗ್ತದೆ. ಜಿಮ್, ವಾಕಿಂಗ್ ಅದೆಲ್ಲ ಮಾಡ್ತಾರೆ. ಹೌದು. ನಾವು ಗದ್ದೆ ಉಳಿದು ಸ್ವಿಮ್ಮಿಂಗ್ ಮಾಡಿ ಹಾಗೆ ಫಿಟ್ನೆಸ್ ಮೇಂಟೈನ್ ಮಾಡ್ತೇವೆ ಕೋಣಗಳದ್ದು. ಓಕೆ. ಕಂಬಳ ಅಂತ ಹೇಳುವಂಥದ್ದು ಕೇವಲ ಒಂದು ಕ್ರೀಡೆಯಲ್ಲ, ರಾಷ್ಟ್ರೀಯ ಕ್ರೀಡೆಯಾಗಿ ಗುರುತಿಸಿಕೊಂಡ್ರೂ ಕೂಡ ಇದು ತುಳುನಾಡಿನ ಜೀವ ಅಂತಾನೆ ಹೇಳ್ಬೋದು. ಅದರಲ್ಲೂ ತಮ್ಮ ಬಲಿಷ್ಠ ಶಕ್ತಿ ಸಾಮರ್ಥ್ಯದಿಂದ ಮತ್ತು ಸಮರ್ಥವಾದ ಓಟದಿಂದ ಬಹಳಷ್ಟು ಖ್ಯಾತಿಯನ್ನ, ಅಭಿಮಾನಿಗಳನ್ನ ಹೊಂದಿರುವಂತಹ ಇಂತಹ ಕೋಣಗಳ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಲೇಬೇಕು. ರಾಜನ ಬಗ್ಗೆ ನನಗೆ ಸಾಧ್ಯವಾದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ. ಸೊ ಈ ಇನ್ಫಾರ್ಮೇಷನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಇಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಕಂಟೆಂಟ್ಗಳನ್ನು ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.